ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲ ಹೋಗ್ತಿದ್ದೀರಿ ಅಂದರೆ ನಮ್ಮ ಅತ್ತೆ ಮನೆ ಹತ್ರಕ್ಕೆ ಹೋಗ್ತಿದ್ದೀರಿ. ಯಾಕಂದರೆ ದೇವ್ರದ್ದು ವಾರ್ಷಿಕೋತ್ಸವ ಮಾಡ್ತಿದ್ದಾರೆ. ಎಲ್ಲಮ್ಮ ದೇವ್ರದ್ದು 9th ಇಯರ್ ವಾರ್ಷಿಕೋತ್ಸವ. ಸೊ ಇವತ್ತೆಲ್ಲರೂ ಅಲ್ಲಿ ಹೋಗ್ತಿದ್ದೀರಿ. ಇವತ್ತು ನಾಳೆ ಇರೋದು ಪೂಜೆ. ಸೊ ಬನ್ನಿ ಹೋಗೋಣ. ಹಾಗೆ ನಮ್ಮ ಅತ್ತೆ ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಮೆಟ್ರೋಲ್ಲಿ ಹೋಗ್ತಾ ಇದ್ದೀರಿ ಇವತ್ತೆಲ್ಲರೂ. ಸೊ ಬನ್ನಿ. ಸೊ ನಾನು ಹೀಗೆ ರೆಡಿ ಆಗಿದ್ದೀನಿ. ಸೊ ಇವಾಗ ಬನ್ನಿ ಹೋಗೋಣ. ಓಕೆ, ಪ್ಯಾಕ್ ಮಾಡಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮನೆ ಹತ್ರ ಬಂದಿದ್ದೀರಿ. ಸೊ ನಮ್ಮ ಅತ್ತೆ ಮನೆಯಿಂದ ಬಸ್ ಸ್ಟಾಪ್ ನಡ್ಕೊಂಡು ಹೋಗ್ತಿದ್ರು. ಹೋಗುವಾಗ ಪಲ್ಲಕ್ಕಿಗೆ ಬಂತು ದೇವ್ರದ್ದು. ಯಾಕಂದರೆ ಕೇರಳದಲ್ಲಿ ಸ್ಯಾಟರ್ಡೆ ಊರಬ್ಬ ಮಾಡಿದ್ರು. ಸೊ ಹೋಗೋಕ್ಕಾಗಿಲ್ಲ ನಾವು. ಸೊ ಇವಾಗ ಎಲ್ಲರೂ ಹೋಗ್ತಿದ್ದೀರಿ. ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದೀರಿ ಕೇರಳ ಬಸ್ ಸ್ಟಾಪಲ್ಲಿ. ಹಾಗೆ ಬಸ್ಸಲ್ಲೂ ಸಹ ನಿಂತ್ಕೊಂಡೇ ಹೋದ್ರಿ, ಒಂದು ಸ್ಟಾಪ್ ಅಷ್ಟೇ. ಸೊ ಇವಾಗ ಬೆಂಗೇನಹಳ್ಳಿ ಮೆಟ್ರೋ ಸ್ಟೇಷನಿಂದ ರಾಜಾಜಿನಗರ್ಗೆ ಹೋಗ್ತಿದ್ರಿ. ಹಾಗೆ ನಮ್ಮ ಅತ್ತೆ ಮನೆ ಇರೋದು ಬಸವೇಶ್ವರ ನಗರಲ್ಲಿ. ಹಾಗೆ 18 ಮೆಂಬರ್ಸ್ ಹೋಗಿದ್ದು. ಮೆಟ್ರೋ ಸ್ಟೇಷನ್ ಅಂತೂ ಫುಲ್ಲು ನಮ್ಮದೇ ಗಲಾಟೆ ಇತ್ತು. ಸಖತ್ ಜನ ಅಲ್ವಾ. ನಾವು 18 ಮೆಂಬರ್ಸ್ ಹೋಗಿದ್ದಿದ್ದು. ಸೊ ಇನ್ನು ಮೆಜೆಸ್ಟಿಕ್ಕಲ್ಲಿ ಹೋಗಿ ಚೇಂಜ್ ಮಾಡಬೇಕು ರಾಜಾಜಿನಗರ್ಗೆ ಹೋಗ್ಬೇಕಂದ್ರೆ. ಸೊ ಎಲ್ಲರೂ ನಿಂತ್ಕೊಂಡಿದ್ದಾರೆ, ಸ್ವಲ್ಪ ಜನ ಕುತ್ಕೊಂಡಿದ್ದಾರೆ. ಹಾಗೆ ಮೆಜೆಸ್ಟಿಕ್ ಹತ್ರ ಬರುವಾಗ ಸೀಟ್ ಸಿಕ್ತು. ಅವಾಗ ಕುತ್ಕೊಂಡು ಮತ್ತೆ ಇಳ್ದಿದ್ದಾಯಿತು. ಸೊ ನೋಡಿ ಇಷ್ಟು ಜನ ಕಾಣಿಸ್ತಾ ಇದ್ದೀರಲ್ವಾ. ಸೊ ರಾಜಾಜಿನಗರ್ಗೆ ಕರೆಕ್ಟ್ 2:30 ರೀಚ್ ಆದ್ರಿ. ಮೆಟ್ರೋಕ್ಕೆ 12 o'clockಗೆ ಬೆಂಗೇನಹಳ್ಳಿಲಿ. ಸೊ ರ್ಯಾಪಿಡೋಲ್ಲಿ ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ರಿ ನಮ್ಮ ಅತ್ತೆ ಮನೆಗೆ. ಹಾಗೆ ರ್ಯಾಪಿಡೋ ಬುಕ್ ಮಾಡಲ್ಲ ಆಟೋ. ಸೊ ಸಿಗ್ತಾ ಇದ್ದಿಲ್ಲ, ಸ್ವಲ್ಪ ಜನ ಕ್ಯಾನ್ಸಲ್ ಮಾಡ್ತಿರೋ ಆಟೋರು. ಸೊ ಕನ್ಫ್ಯೂಸ್ ಆಗಿ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಫೈನಲಿ ಇವಾಗ ಮನೆಗೆ ರೀಚ್ ಆಗಿದ್ರಿ. ಸೊ ಇಲ್ಲೆಲ್ಲ ಸಾಯಂಕಾಲ ದೀಪಗಳಿದೆ. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸ್ವಲ್ಪ ಜನ ಹೂವು ಕಟ್ತಿದ್ರು. ಹಾಗೆ ನಾವು ಇಲ್ಲಿ ನಮ್ಮ ಅತ್ತೆಗೆ ಹೆಲ್ಪ್ ಮಾಡ್ತೀವಿ. ಸೊ ಎಲ್ಲ ಊಟ ಎಲ್ಲ ಮಾಡಾದ್ಮೇಲೆ ಸಾಯಂಕಾಲ ಒಂದು 6 o'clock ಆಗಿತ್ತು. ಸೊ ಆವಾಗ ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ, ಗಂಗೆ ಪೂಜೆ ಮಾಡೋದಕ್ಕೆ. ಸೊ ಅಲ್ಲಿ ಬಾವಿ ಇದೆ. ಸೊ ಈಗ ಗಂಗೆ ಪೂಜೆ ಮಾಡ್ತಿದ್ದಾರೆ. ಹಾಗೆ ದೀಪಗಳೆಲ್ಲ ಮನೆಯಲ್ಲೇ ರೆಡಿ ಮಾಡಿದ್ದು ನಮ್ಮ ಚಿಕ್ಕಪ್ಪ ಅವರು. ಸೊ ಇದೇ ನೋಡಿ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ. ಸೊ ಇವಾಗ ಎಲ್ಲರ ಕೈಲೂ ಕಲಶ ಕೊಟ್ಟಿದ್ದಾರೆ. ಸೊ ಕಲಶ ಎತ್ಕೊಂಡು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ರಿ. ಹಾಗೆ ಈ ವಿಡಿಯೋ ಎಲ್ಲ ಚೇತು ಕ್ಯಾಪ್ಚರ್ ಮಾಡಿರೋದು. ಸೊ ನಾವು ಕಲಶ ಎತ್ತಿದ್ರೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಎಲ್ಲ ಚೇತುನೇ ವಿಡಿಯೋ ಮಾಡಿರೋದು. ಸೊ ಅದಕ್ಕೆ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇವಾಗ ನಾವು ಬಿಂದಿಗೆ ಎಲ್ಲ ಎತ್ಕೊಂಡು ಎಲ್ಲಿ ಹೋಗ್ತಿದ್ದೀರಿ ಅಂದರೆ ಅಲ್ಲಿ ಮನೆ ಹತ್ರ ಇನ್ನು ಸ್ವಲ್ಪ ದೂರದಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಸೊ ಅಲ್ಲೇ ಎಲ್ಲರೂ ಅಲ್ಲೇ ಎತ್ಕೊಂಡೋಗಿ ಪೂಜೆ ಎಲ್ಲ ಮಾಡಿಕೊಂಡು ಬರ್ತೀರಿ. ಸೊ ಅಲ್ಲಿಂದ ದೇವ್ರನ್ನ ತರ್ತಾರೆ, ಚೌಡೇಶ್ವರಿ ದೇವ್ರ. ಸೊ ಅದಕ್ಕೋಸ್ಕರ ಇವಾಗ ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದೀರಿ.
ಸೊ ಇವರೇ ನಮ್ಮತ್ತೆ. ಸೊ ಇವ್ರ ಮನೆಗೆ ಬಂದಿದ್ದೀರಿ. ಹಾಗೆ ನೋಡಿ ದೀಪಗಳೆಲ್ಲ ಇಕ್ಕಿದಾರಲ್ಲ, ತಂಬಿಟ್ಟು ಆರತಿ ಎಲ್ಲ ತಂಬಿಟ್ಟೆಲ್ಲ ಇಕ್ಕಿದ್ದಾರೆ ಅದೊಳಗಡೆ. ಸೊ ಫಸ್ಟ್ ದೀಪಗಳು ಎತ್ಕೊಂಡಿರೋನೆಲ್ಲ ಮುಂದೆ ನಿಲ್ಲಿಸಿ, ಸೊ ನಾವೆಲ್ಲ ಹಿಂದೆ ನಿಂತ್ಕೊಂಡಿದ್ರಿ. ಸೊ ಇವಾಗ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ರಿ ದೇವಸ್ಥಾನ ಹತ್ರಕ್ಕೆ, ಆಂಜನೇಯ ದೇವಸ್ಥಾನ. ಸೊ ದೇವಸ್ಥಾನ ಹತ್ರ ಬಂದ ಮೇಲೆ ದೇವಸ್ಥಾನ ಒಂದು ರೌಂಡ್ ಹಾಕಿ, ಸೊ ಇಲ್ಲೆಲ್ಲ ಇಕ್ಕಿದ್ದೀರಿ ಬಿಂದಿಗೆಗಳೆಲ್ಲ ದೀಪ ಹಾಗೆ. ಸೊ ಇಲ್ಲಿ ಪಕ್ಕದಲ್ಲಿ ಚೌಡೇಶ್ವರಿ ದೇವರನ್ನ ತಂದಿಕ್ಕಿದ್ದಾರೆ. ಸೊ ಇವಾಗ ಇಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಅಲ್ಲಿ ಮನೆ ಹತ್ರ ಹೋಗ್ಮೇಲೆ ಅಲ್ಲಿ ಪಕ್ಕದಲ್ಲಿ ಶೆಡ್ ಹಾಕಿದ್ದಾರೆ. ಸೊ ಅಲ್ಲಿ ಇವಾಗ ದೇವ್ರನ್ನ ಅಲ್ಲಿ ಇಕ್ತಾರೆ, ಚೌಡೇಶ್ವರಿ ದೇವ್ರನ್ನ. ಸೊ ಚಿನ್ನಿ ಕಾಯಲ್ಲೇ ಕಲಶ ಎತ್ಸಿದ್ದು. ಚಿನ್ನಿ ಅಂದ್ರೆ ನಮ್ಮ ಅತ್ತೆ ಮಗಳ ಕೈಯಲ್ಲೇ ಕಲಶ ಎತ್ಸಿದ್ರು. ಸೊ ಈಗ ವಾಪಸ್ ಮನೆ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀರಿ ಎಲ್ಲರೂ. ಸೊ ದೇವ್ರನ್ನ ಕರ್ಕೊಂಡು
ಹೋಗ್ಬೇಕಾದ್ರೆ ಕಸ ತಗೊಂಡು ಬೀದಿಲಿ ನುದ್ದಾಡ್ಕೊಂಡು ಕುಡ್ಕೊಂಡು ಖುಷಿ ಖುಷಿಯಾಗಿ ಹೆಂಗ್ ಹೋಯ್ತಾವಳೆ ಅಂದ್ರೆ ನೋಡಿ ಒಲ್ಲಂಗ್. ಸೊ ಇನ್ನೊಬ್ರು ನಮ್ಮ ಮನೆ ಮೇಲೆ ದೇವ್ರು ಬಂದಿತ್ತು. ಸೊ ನಮ್ಗೆ ಫುಲ್ ಶಾಕ್, ಫಸ್ಟ್ ಸರಿ ಅವ್ರಿಗೆ ಬಂದಿರೋದು ದೇವ್ರು ಅವ್ರ ಮೈ ಮೇಲೆ. ನಮ್ಗೊಂದು ಫುಲ್ ಶಾಕೇ ಆಗೋಯ್ತು ನೋಡಿದ ತಕ್ಷಣ. ದೇವರಿಗೆ ಕೆಂಪು ನೀರಲ್ಲಿ ಆರತಿ ಮಾಡಿ ಹಾಗೆ ತೆಂಗಿನಕಾಯಿ ದಿಷ್ಟಿ ತೆಗೆದೊಡ್ದು ಸೊ ಇವಾಗ ಅಲ್ಲಿ ಕುಣಿಸಿದ್ದಾರೆ, ದೇವ್ರನ್ನ ಇಕ್ಕಿದ್ದಾರೆ, ಶೆಡ್ ಹಾಕಿದಾರಲ್ವ ಅಲ್ಲಿ. ಸೊ ಇವಾಗ ಇನ್ನೊಂದು ಸರಿ ಪೂಜೆ ಎಲ್ಲ ಮಾಡ್ತಾರೆ ದೇವ್ರಿಗೆ. ದೇವ್ರಿಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ಸೊ ಇವಾಗ ಊಟ ಮಾಡ್ತಾ ಇದೀರಿ. ಅರೌಂಡ್ ಒಂದು 8 o'clock ಏನೋ ಆಗಿತ್ತು. ಸೊ ಇವಾಗ ಎಲ್ಲರೂ ಅನ್ನ ಸಾಂಬಾರ್ ಊಟ ಮಾಡ್ತಾ ಇದೀರಿ. ಸೊ ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡಿದ್ರು. ಸೊ ಇವಾಗ ಅದನ್ನ ಊಟ ಮಾಡಿರೋದನ್ನ ಕರಗಿಸ್ಕೋಸ್ಕರ ಎಲ್ಲರೂ ಆಡ್ತಿದ್ದಾರೆ. ಕರಗುತ್ತಾ ಊಟ ಎಲ್ಲಾರ್ದು? ಕರಗಿಲ್ಲ ಇನ್ನು ಮೂರೇ ಇರೋದು, ಅದಕ್ಕೆ ನಾನ್ ವೆಜ್ ಆಡ್ತಾ ಇದೀವಿ. ಕರಗಿಸಿ ಬೇಗ, ಚೆನ್ನಾಗಿ ತಿನ್ಬಿಟ್ಟು ಕರಗಿಸ್ತಿದ್ದಾರೆ ಎಲ್ಲರೂ. ಸೊ ಮತ್ತೆ ಮನೆ ಮುಂದೆನೆ ಪಾರ್ಕ್ ಇದೆ. ಸೊ ಅಲ್ಲೋಗಿ ಫೋಟೋ ರೀಲ್ಸ್ ಎಲ್ಲ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀರಿ. ಸೆಕೆಂಡ್ ಫ್ಲೋರ್ ಎಲ್ಲ ಮತ್ತೆ ಮನೆ ಇರೋದು. ಮೆಟ್ಲಕ್ಕೆ ಅಷ್ಟೊತ್ತಿಗೆ ಸುಸ್ತಾಗೋಗ್ಬಿಡುತ್ತೆ, ಸಾಯಂಕಾಲ ಎಲ್ಲ ನಿಂತ್ಕೊಂಡಿದ್ರಲ್ಲ. ಸೊ ಅದಕ್ಕೆ ಸೊ ನಾನು ಔಟ್ಫಿಟ್ ತೋರ್ಸೋಕ್ಕೆ ಆಗಿಲ್ಲ, ಯಾಕಂದರೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಲಂಗ ದಾವಣಿ ಹಾಕ್ಕೊಂಡಿದ್ದೆ, ಸ್ಯಾರಿ ಹೊಲ್ಸಿರೋ ಲಂಗ ದಾವಣಿ. ಸೊ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಎಲ್ಲರೂ ಫೋನ್ ನೋಡ್ಕೊಂಡಿದ್ರಿ, ಫೋಟೋಸ್ ಎಲ್ಲ ಇಟ್ಕೊಂಡಿದ್ರಲ್ಲ. ಸೊ ಅದನ್ನೆಲ್ಲ ಸ್ಟೇಟಸ್ಗೆ ಹಾಕ್ತಾಯಿದ್ರು ಎಲ್ಲರೂ. ಇನ್ನು ಸ್ವಲ್ಪ ಜನ ಫೋನ್ ನೋಡ್ಕೊಂಡಿದ್ರಿ. ಫುಲ್ ಎಲ್ಲರೂ ಟಯರ್ಡ್ ಆಗೋಗ್ಬಿಟ್ಟಿದ್ರಿ. ಸೊ ಇಲ್ಲಿ ಮಿಕ್ಕಿದವರು ಎಲ್ಲರೂ ದೊಡ್ಡವರೆಲ್ಲ ಹೂವು ಕಟ್ತಾಯಿದ್ರು, ಚಿಕ್ಕವರೆಲ್ಲ ಫೋನ್ ನೋಡ್ಕೊಂಡಿದ್ರು. ಸೊ ಇದು ಸೆಕೆಂಡ್ ಡೇ ಪೂಜೆ. ಸೊ ಇವಾಗ ನಾವು ಬೆಳಗ್ಗೆನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಆಗಿದ್ರಿ. ಸೊ ಇದೇ ನನ್ನ ಔಟ್ಫಿಟ್, ಆಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಇವಾಗೇ ಮಾಡಿದ್ದೀನಿ. ಸೊ ಇದು ಸ್ಯಾರಿಲಿನೇ ಹೊಲ್ಸ್ಕೊಂಡಿದ್ದು. ಸೊ ಎಲ್ಲರೂ ರೆಡಿಯಾಗಿ ಕುತ್ಕೊಂಡಿದ್ರಿ. ಸೊ ಇವಾಗ ಕೆಳಗೆ ಹೋಮ ಎಲ್ಲ ಮಾಡ್ತಿದ್ದಾರೆ. ಸೊ ಇವಾಗ ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದೀರಿ. ಸೊ ಹೋಮ ಸ್ಟಾರ್ಟ್ ಮಾಡೋ ಮುಂಚೆ ಪೂಜೆ ಮಾಡ್ತಾರೆ. ಸೊ ಅದನ್ನು ಮಾಡ್ತಿದ್ದಾರೆ ನಮ್ಮ ಮಮ್ಮಿ, ನಮ್ಮ ಅಜ್ಜಿ, ನಮ್ಮ ಅತ್ತೆ ಅವರು. ಸೊ ಎಲ್ಲರೂ 5 ಜನ.
ಸೊ ಪೂರ್ಣವತಿ ಎಲ್ಲ ಆದಾದ್ಮೇಲೆ ಇನ್ನೊಂದ್ಸರಿ ಮಹಾಮಂಗಳಾರತಿ ಮಾಡಿ ಸೊ ಎಲ್ಲರಿಗೂ ಮಂಗಳಾರತಿ ಕೊಟ್ಟರು, ಹಾಗೆ ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು. ಕೂಡ್ಲು ಶೃಂಗೇರಿ ಶಾರದೆ ದೇವಸ್ಥಾನ ಶಿವಮೊಗ್ಗದಲ್ಲಿರೋದು. ಸೊ ಅಲ್ಲಿಂದ ಗುರುಜಿ ಅವರು ಬಂದಿದ್ರು ದೇವಸ್ಥಾನಕ್ಕೆ. ಇಲ್ಲಿ ಅಮ್ಮವರ ಪ್ರೀತ್ಯರ್ಥವಾಗಿ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಬಗಲಾಮುಖಿ ಹವನ ಹಾಗೂ ಸಾಂಗೋಪಾಂಗವಾಗಿ ಅಮ್ಮನವರ ಸಮಾರಾಧನೆ ನೆರವೇರಿದ್ದು ಪರಶುರಾಮಪ್ಪನವರ ಕುಟುಂಬಸ್ಥರು, ಬಂಧು ಬಾಂಧವರು, ಸಂಗತಿಗಳು ಸೇರಿರುವಂಥದ್ದು ಬಹಳ ಶೋಭೆ ತರುವಂಥ ವಿಷಯ. ಸೊ ಇವಾಗ ಆ ಸ್ವಾಮೀಜಿ ಅವ್ರ ಕೈಯಲ್ಲೇನೆ ಪೂಜೆ ಮಾಡಿಸ್ತಿದ್ದಾರೆ, ಯಾಕಂದ್ರೆ ಇಲ್ಲಿ ಹೊಸ ದೇವಸ್ಥಾನ ಕಟ್ಸ್ತಿದ್ದಾರೆ, ಎಲ್ಲಮ್ಮ ದೇವಸ್ಥಾನ. ಸೊ ಅದಕ್ಕೋಸ್ಕರ ಭೂಮಿ ಪೂಜೆ ಮಾಡಿಸ್ತಿದ್ದಾರೆ ಇಲ್ಲಿ ಅವ್ರ ಕೈಯಲ್ಲೇ. ಬುದ್ಧಿಗೆ ಪಿತಾಸಿಗೆಲ್ಲ ಹಾರಿಗೆ ಅಷ್ಟಮುಖ ಏರಿಸಿ ಅಷ್ಟಮುಖ ಪೂಜೆ ಮಾಡಿ. ಎಲ್ಲಿ ನಿಮ್ಮ ಮನೆಯವರು? ಇಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ. ಇಲ್ಲಿ ಇರುತ್ತೆ ಬುದ್ಧಿಗೆ ಅದರಿಂದ ಮಣ್ಣು ತೆಗಿಬೇಕು, ಮಣ್ಣು ತೆಗಿ ನೈವೇದ್ಯಕ್ಕೆ ಹಾಕ್ಬೇಕು. पृथिवी जनयमय यज्ञं विविधता विकृता नो हरिमभिः ಸೊ ಸ್ವಾಮೀಜಿ ಹತ್ರ ಒಬ್ಬೊಬ್ರು ಬಂದು ಆಶೀರ್ವಾದ ತಗೊಂತ ಇದ್ರಿ. ಸೊ ಅವರು ಬಾಳೆಹಣ್ಣು ಹಾಗೆ ಅಕ್ಷತೆಗಳು ಕೊಟ್ರು. ಹೋಗ್ರಿ ಅಲ್ಲಿ ಹಿಂದೆ ಹೋಗ್ರಿ. ಅಲ್ಲಿ ಬಂದಿಲ್ಲ ಹೋಗಿ ಇಸ್ಕೊಂಡು ಯಾ ಹೇಳಿದೆ ಮತ್ತೆ ಪಾದಗಳು
ಸೊ ಸ್ವಾಮೀಜಿಯವರೆಲ್ಲ ಹೋದಾದ್ಮೇಲೆ ನಾವು ಊಟ ಮಾಡಕ್ಕೆ ಹೋದ್ರಿ. ಸೊ ಟಿಫನು ತಿಂದಿದ್ದಿಲ್ಲ ಬೆಳಗ್ಗೆ, ಮಧ್ಯಾಹ್ನ 1:30 ಅವಾಗ ತಾನೇ ಊಟ ಮಾಡಿದ್ರಿ. ಸೊ ದೊಡ್ಡವರೆಲ್ಲರೂ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು, ಸೊ ಅದಕ್ಕೆ ಟಿಫನ್ ಮಾಡಿದ್ದಿಲ್ಲ. ಸೊ ಇವಾಗ ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀರಿ ಎಲ್ಲರೂ. ಸೊ ಇದು ಸಾಯಂಕಾಲ 4 ಗಂಟೆ. ಸೊ ಊಟ ಎಲ್ಲ ಮಾಡಿಬಿಟ್ಟು ಹೋಗಿ ಮಲ್ಕೊಬಿಟ್ಟಿದ್ರಿ ಒಂದು ಸ್ವಲ್ಪ 2 ಅವರ್ಸು. ಸೊ ಇವಾಗ 4 o'clock. ಇವಾಗ ವಾಪಸ್ ಮತ್ತೆ ರಾಜರಾಜೇಶ್ವರಿ ದೇವ್ರನ್ನ ದೇವಸ್ಥಾನಕ್ಕೆ ಇಕ್ಕಕ್ಕೆ ಹೋಗ್ತಿದ್ದಾರೆ. ಸೊ ಇವಾಗ ಬೆಳ್ಳಿ ರಥದಲ್ಲಿ ದೇವ್ರನ್ನ ಮೆರವಣಿಗೆ ಮಾಡಿಕೊಂಡು ಎತ್ಕೊಂಡು ಹೋಗ್ತಾರೆ ವಾಪಸ್ ದೇವಸ್ಥಾನಕ್ಕೆ. ಸೊ ಅದಕ್ಕೆ ಇವಾಗ ಇನ್ನೊಂದ್ಸರಿ ಫೈನಲ್ ಆಗಿ ಮಹಾಮಂಗಳಾರತಿ ಮಾಡ್ತಿದ್ದಾರೆ ದೇವ್ರಿಗೆ. ಒಳಗಡೆ ಇಕ್ಕಿ ಅಂದ್ರೆ ಗಾಡಿ ಒಳಗಡೆ ಇಕ್ಕಿ. ಸೊ ಇವಾಗ ಫ್ಯಾಮಿಲಿ ಪೂರ್ತಿ ಡ್ಯಾನ್ಸ್ ಆಡ್ತಾರೆ.
ಸೊ ಕೆಳಗೆ ಎಲ್ಲರೂ ಸಕ್ಕದಾಗಿ ಡ್ಯಾನ್ಸ್ ಎಲ್ಲ ಆಡಿ ಎಂಜಾಯ್ ಮಾಡಿ ಸೊ ಇವಾಗ ವಾಪಸ್ ಮನೆಗೆ ಹೋಗೋಣ ಅಂತ ಅರೌಂಡ್ 1-7 ಆಗಿತ್ತು ನಾವು ಮನೆ ಬಿಡೋ ಅಷ್ಟೊತ್ತಿಗೆ ಅಲ್ಲಿ ನಮ್ಮ ಅತ್ತೆ ಮನೆ. ಸೊ ಇವಾಗ ರ್ಯಾಪಿಡೋ ಅಲ್ಲಿ ಆಟೋ ಬುಕ್ ಮಾಡ್ಕೊಂಡು ನಾವು 4 ಜನ ಹೋದ್ರಿ, ನಾನು ನಮ್ಮ ಮಮ್ಮಿ ನಮ್ಮ ಅತ್ತೆ ಅವರು. ಸೊ ಇನ್ನು ಮಿಕ್ಕಿರೋರೆಲ್ಲರೂ ಕಾರಲ್ಲಿ ಬಂದರು, ನಮ್ಮ ಚಿಕ್ಕಪ್ಪ ಅವರು ಬಿಟ್ಟರು. ಸೊ ಇವಾಗ ವಿಜಯನಗರ ಮೆಟ್ರೋ ಸ್ಟೇಷನಲ್ಲಿ ಇದ್ದೀರಿ. ಸೊ ಡೈರೆಕ್ಟ್ ವಿಜಯನಗರದಿಂದ ಬೆಂಗನಹಳ್ಳಿಗಿದೆ ಮೆಟ್ರೋ, ಏನು ಚೇಂಜ್ ಮಾಡೋದೇನಿಲ್ಲ. ಸೊ ಅದಕ್ಕೋಸ್ಕರ ವಿಜಯನಗರಕ್ಕೆ ಹೋಗಿ ಮೆಟ್ರೋ ಎಕ್ಕೊಂಡು ವಾಪಸ್ ಇವಾಗ ಬೆಂಗನಹಳ್ಳಿಗೆ ಬಂದ್ರಿ. ಸೊ ಖಾಲಿನೇ ಇತ್ತು, ಮೆಟ್ರೋಲೇನು ಅಷ್ಟು ಜನ ಇದ್ದಿಲ್ಲ. ನಾವು ಮಂಡೇ ನೈಟ್ ಬಂದಿದ್ದು, ಒಂದು 7:30 ಆಗಿತ್ತು ಏನೋ. ಸೊ ನಾವು ಬೆಂಗನಹಳ್ಳಿ ರೀಚ್ ಆಗೋಷ್ಟೊತ್ತಿಗೆ 8:30 ಆಗಿತ್ತು. ಬಸ್ ಸ್ಟಾಪಲ್ಲಿ ನಮ್ಮ ಮಾಮ ಕಾಯ್ತಿದ್ರು ನಮಗೋಸ್ಕರ ಪಿಕಪ್ ಮಾಡ್ಕೊಳೋದಕ್ಕೆ. ಸೊ ನಮ್ಮ ಮಾಮ ಆಟೋಲ್ಲಿ ಕರ್ಕೊಂಡು ಬಂದು ಮನೆಗೆ ಬಿಟ್ಟರು. ಸೊ ಫೈನಲಿ ನಾವು ಮನೆಗೆ ರೀಚ್ ಆಗಿದ್ವಿ 9 ಅಷ್ಟೊತ್ತಿಗೆ. ಸೊ 2 days ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಮತ್ತೆ ದೇವ್ರ ಪೂಜೆ ಎಲ್ಲ ಚೆನ್ನಾಗಾಯಿತು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.